ಈಗ ನಾವು ಓದುವ ಕೆಳಗಿನ ಮ್ಯಾಟರ್ ಸಾಕ್ಷ್ಯಗಳ ರೂಪದಲ್ಲಿ ಲಭಿಸಿ ಕೊರಾಬ್ರೇಟ್ ಆಗಿ ಅದು ನಾಳೆ ಬಂದರೆ ಕರೆಕ್ಟಾಗಿ ನಾನು ಹೇಳ್ತೀನಿ ಈ ಕ್ರೌರ್ಯವನ್ನು ಡಿಫೆಂಡ್ ಮಾಡಬೇಕೇನು ಯಾರಾದರೂ ಯೋಚನೆ ಮಾಡಿ ಅವ್ರ ಪರವಾಗಿ ಕೂಗೋರೋ ಅಥವಾ ಅವ್ರ ಬಗ್ಗೆ ಈಗಲೂ ಅಭಿಮಾನ ಇಟ್ಕೊಂಡು ಓಡಾಡ್ತಿರೋರು ಯೋಚನೆ ಮಾಡಿ ಒಂದು ಸರಿ ನಿಮ್ಮ ಕುಟುಂಬದಲ್ಲೇನಾದರೂ ದೂರದ ಸಂಬಂಧಿಗೂ ಇದಾಗಿದ್ದರೆ ಒಂದ್ಸರಿ ಸುಮ್ಮನೆ ಯೋಚನೆ ಮಾಡ್ಕೊಳ್ಳಿ. ಏನೂ ಇಲ್ಲದೆ ಅವ್ರ ಪಾತ್ರ ಇಲ್ಲದೆ ಅವ್ರು ಇಷ್ಟೆಲ್ಲ ಅವ್ರ ಅದ್ಯಾರು ದೀಪಕ್ ಅನ್ನೋನು ಒಬ್ಬ ಹೇಳಿರೋವಂಥದ್ದು. ಅವನು ಹೇಳಿದಾನಂತೆ, ಈ ಪಟ್ಟಣಗೆರೆಯಲ್ಲಿರೋ ಈ ಶೆಡ್ಗೆ ಬಿರಿಯಾನಿ ತರಿಸಿದ್ವಿ, ಅವನು ರೇಣುಕಾ ಸ್ವಾಮಿಗೆ ಅದನ್ನು ತಿನ್ನಕ್ಕೆ ಹೇಳಿದ್ವಿ. ಅವನು ಹೇಳ್ದ ನಾನು ಸಸ್ಯಾಹಾರಿ, ನಾನು ತಿನ್ನಲ್ಲ ಅಂತ ಹೇಳ್ದ. ಬಲವಂತವಾಗಿ ಅವರಿಗೆ ತಿನ್ನಿಸಿದ್ವಿ. ಅವನು ಬಿರಿಯಾನಿನ ತಿನ್ನಲಿಲ್ಲ, ನೆಲಕ್ಕೆ ಉಗಿದಿದ್ದ. ಇದರಿಂದ ಸಿಟ್ಟಿಗೆದ್ದು ನಾವು ಮತ್ತೆ ಹೊಡೆದಿದ್ವಿ ಅವನಿಗೆ. ಯಾರಿಗೆ? ರೇಣುಕಾ ಸ್ವಾಮಿಗೆ. ಬಾಸು ಬರ್ತಾರೆ, ಒದೆ ತಿನ್ನಕ್ಕೆ ರೆಡಿಯಾಗು, ಹಾಗಾಗಿ ಬಿರಿಯಾನಿ ತಿಂದುಬಿಡು, ಶಕ್ತಿ ಬರುತ್ತೆ ಅಂತ. ಇದೊಂಥರ ಕುರಿನ ಕೊಬ್ಬಿಸ್ಬಿಟ್ಟು ಚೆನ್ನಾಗಿ ಆಮೇಲೆ ಕತ್ತರಿಸೋಣ ಅಂದಂಗೆ ಇದು ಲೆಕ್ಕಾಚಾರ ಅಷ್ಟೇ. ಇದು ಇನ್ನೇನೂ ಇಲ್ಲ. ಕುರಿ ಕೊಬ್ಬಿದಷ್ಟು ಲಾಭ ಅಂತಾರಲ್ಲ, ಹಾಗೆ ಕುರಿನ ಚೆನ್ನಾಗಿ ಕೊಬ್ಬಿಸಿ ಬೆಳೆಸಿ ಆಮೇಲೆ ಕತ್ತರಿಸಿದ್ರೆ ಒಳ್ಳೆ ಲಾಭ ಅಂತ ಅನ್ಕೋತಾರೆ. ಅದು ಬಿಸ್ನೆಸ್ ಅದು ಇದು ಹಾಗಿದೆ. ಚೆನ್ನಾಗಿ ತಿನ್ನು, ರೆಡಿಯಾಗು, ಬಂದಲ್ಲಿ ಒದಿಸ್ಕೊಳ್ಳುವಂತೆ ಅಂತ. ವಾಟ್ ಎ ಫಿಲ್ಮಿ ಫೆಲೋಸ್ ಯು ಆರ್ ಅನ್ನಿಸ್ತಿದೆ ನನಗೆ. ಲೆಕ್ಕ ಹಾಕ್ಕೊಳ್ಳಿ ನಿಮ್ಮ ಲೆವೆಲ್ ಆಫ್ ಥಾಟ್ ಪ್ರಾಸೆಸ್ ಎಷ್ಟಿದೆ ಅಂತ. ಅವ್ನು ಮಾಂಸಾಹಾರಿ ಅಲ್ಲ ಅಂತಂದ್ರೂ ಬಿಡದೆ ಅದನ್ನು ತಿನ್ನಿಸೋದಂತೆ. ಎಸ್.